ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ದರ್ಶು ಎಜುಕೇರ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಈ ಒಂದು 2,000 ರೂಪಾಯಿ ಹಣವನ್ನು ಎಲ್ಲ ಫಲಾನುಭವಿಗಳು ಕೂಡ ಪಡ್ಕೊಳ್ತಾ ಇದ್ದೀರಾ. ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ, ಅದರ ಜೊತೆಗೆ 23ನೇ ಕಂತಿನ ಹಣ ಕೂಡ ಬಹಳಷ್ಟು ಫಲಾನುಭವಿಗಳು ಈಗ ಕಾಯ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 23 ಹಾಗೆ 24ನೇ ಕಂತಿನ ಹಣ ಬಂದು ತಲುಪಿದ್ರೆ, ಇನ್ನು ಉಳಿದಿರ್ತಕ್ಕಂಥ ಫಲಾನುಭವಿಗಳು ನಮಗೆ ಇನ್ನೂ ಕೂಡ 24ನೇ ಕಂತಿನ ಹಣ ಜಮಾ ಆಗಿಲ್ಲ, ಅದರ ಜೊತೆಗೆ 23ನೇ ಕಂತಿನ ಹಣ ಕೂಡ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರ್ಯಾರಿಗೆಲ್ಲ ಈ ಒಂದು ಹಣ ಜಮಾ ಆಗ್ತಾ ಇದೆ, ಯಾರ್ಯಾರಿಗೆ ಜಮಾ ಆಗಿಲ್ಲ, ಹಾಗೆಯೇ ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ 24ನೇ ಕಂತಿನ ಹಣ ಬಂದು ತಲುಪ್ತಾ ಇದೆ ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗೆಯೇ ಕೆಲವೊಂದಿಷ್ಟು ಮಹಿಳೆಯರಿಗೆ ಇಲ್ಲಿ 4,000 ರೂಪಾಯಿ ಹಣ ಕೂಡ ಅವರವರ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು. ಯಾರಿಗೆಲ್ಲ ಈ ಒಂದು ಹಣ ಬಂದು ತಲುಪ್ತಾ ಇದೆ ಅನ್ನುವಂಥ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಹಾಗೆಯೇ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ನೀಡಿದಿರಾ ಅಂತಂದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದೇ ರೀತಿಯಾದಂಥ ವಿಡಿಯೋಸ್ ನಿಮಗೆ ದಿನನಿತ್ಯ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ವೀಕ್ಷಕರೇ, ಹಾಗಾದ್ರೆ ಈ ಒಂದು ವಿಡಿಯೋನ ಮುಂದುವರಿಸ್ತಾ ಹೋಗೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಬಹಳಷ್ಟು ಫಲಾನುಭವಿಗಳು 24ನೇ ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಾ. ಆಲ್ಮೋಸ್ಟ್ 40-50% ಮಹಿಳೆಯರಿಗೆ 24ನೇ ಕಂತಿನ ಹಣ ಏನಿದೆ ಬಂದು ತಲುಪಿದೆ ಅಂತಾನೆ ಹೇಳ್ಬೋದು. ಇನ್ನು ಉಳಿದಿರ್ತಕ್ಕಂಥ ಫಲಾನುಭವಿಗಳು ನಮಗೆ ಇನ್ನೂ ಕೂಡ 23ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಖಾತೆಗಳಿಗೆ ಯಾವಾಗ ಬಂದು ತಲುಪ್ತಾ ಇದೆ, ಈಗ 24ನೇ ಕಂತಿನ ಹಣ ಯಾವ ಫಲಾನುಭವಿಗಳಿಗೆ ಬಂದು ತಲುಪಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅಂದರೆ ಯಾವ ಜಿಲ್ಲೆಗೆ ಬಂದಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದರ ಜೊತೆಗೆ ಇಂತಹ ಒಂದು ಫಲಾನುಭವಿಗಳಿಗೆ ಮಾತ್ರ ಹಣ ಬಂದು ಜಮಾ ಆಗ್ತಾ ಇರುವಂಥದ್ದು. ಉಳಿದಿರ್ತಕ್ಕಂಥ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ನೀವು ಏನ ಮಾಡಬೇಕು ಹಣ ಬಂದು ತಲುಪೋದಕ್ಕೆ ಅಂತಲೂ ಕೂಡ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ನಾನು ಮೊದಲನೇದಾಗಿ ಇಲ್ಲಿ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬರ್ತಾ ಇದೆ ಅಂತ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ತುಮಕೂರು ಜಿಲ್ಲೆಯವರಿಗೆ ಹಣ ಬಂದು ಜಮಾ ಆಗ್ತಾ ಇರುವಂಥದ್ದು. ಹಾಗೆಯೇ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಹಾಗೆಯೇ ಗುಲ್ಬರ್ಗ ಜಿಲ್ಲೆಯವರೆಗೂ ಕೂಡ ಹಣ ಬಂದು ತಲುಪ್ತಾ ಇದೆ. ಗದಗ ಜಿಲ್ಲೆ ಆಗಿರ್ಬೋದು, ಹಾಗೆಯೇ ಮೈಸೂರು ಜಿಲ್ಲೆ, ಹಾಗೆಯೇ ಹಾಸನ, ಬೆಳಗಾವಿ, ಅದರ ಜೊತೆಗೆ ಬೀದರ್ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಹಾಗೆಯೇ ಕೊಪ್ಪಳ ಜಿಲ್ಲೆವರೆಗೂ ಕೂಡ ಹಣ ಬಂದು ತಲುಪ್ತಾ ಇದೆ. ಇದೇ ರೀತಿಯಾಗಿ ಬಹಳಷ್ಟು ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಬಂದು ತಲುಪ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೆಯೇ ಇನ್ನೂ ಕೂಡ ಬಹಳಷ್ಟು ಫಲಾನುಭವಿಗಳು ಕೂಡ ಹೇಳ್ತಾ ಇರ್ಬೋದು, ಇನ್ನು ಕೂಡ ನಮಗೆ ಹಣ ಬಂದು ತಲುಪ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಹಾಗೆಯೇ ದಾವಣಗೆರೆ ಆಗಿರ್ಬೋದು, ಇದೇ ರೀತಿಯಾಗಿ ಬಹಳಷ್ಟು ಜಿಲ್ಲೆಯ ಫಲಾನುಭವಿಗಳು ನಮಗೆ 24ನೇ ಕಂತಿನ ಹಣ ಬಂದಿಲ್ಲ, ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗುವಂಥ ಪ್ರೊಸೆಸ್ಸು ಸ್ಟಾರ್ಟ್ ಆಗಿರುವಂಥದ್ದು ಸ್ನೇಹಿತರೆ. ಹಾಗೆ ನಿಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಮ ಖಾತೆಗಳಿಗೂ ಕೂಡ ಇದೇ ಒಂದು ವಾರದ ಒಳಗಡೆ ಜಮಾ ಆಗುವಂಥದ್ದು. ಯಾಕಂದ್ರೆ ಈಗಾಗಲೇ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಹಣ ಬಂದು ತಲುಪೋದಕ್ಕೆ ಶುರು ಆಗಿದೆ. ಈಗ 50-60% ಫಲಾನುಭವಿಗಳಿಗೆ ಈ ಒಂದು ಹಣ ಏನಿದೆ ಬಂದು ತಲುಪಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ನಿಮಗೆ ಹಣ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ನಿಮ್ಮ ಖಾತೆಗಳಿಗೂ ಕೂಡ ಹಣ ಬಂದು ತಲುಪುವಂಥದ್ದು. ಯಾರಿಗೆ 24ನೇ ಕಂತಿನ ಹಣ ಬಂದಿಲ್ಲ ನೋಡಿ, ಅವರಿಗೆ 24ನೇ ಕಂತಿನ ಹಣ ಇದೇ ಒಂದು ವಾರದೊಳಗಡೆ ನಾಳೆ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ. ನಾಳೆ ಆದರೂ ಬರ್ಬೋದು ಅಥವಾ ನಾಡಿದ್ದಾದರೂ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬೋದು ಸ್ನೇಹಿತರೆ. ಅದರ ಜೊತೆಗೆ ಇಲ್ಲಿ 4,000 ರೂಪಾಯಿ ಹಣ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ಯಾರಿಗೆ ಅಂತಂದ್ರೆ ಸ್ನೇಹಿತರೆ, ಯಾರು 23ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಅಂತ ಒಂದು ಫಲಾನುಭವಿಗಳಿಗೆ ಇಲ್ಲಿ ಮೊದಲು ಈಗ 23ನೇ ಕಂತಿನ ಹಣ ಜಮಾ ಆಗಿರುವಂಥದ್ದು. ಇನ್ನು ಕೆಲವೊಂದಿಷ್ಟು ದಿನಗಳ ಗ್ಯಾಪ್ ಬಿಟ್ಟು 24ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಅಂದ್ರೆ ಪೆಂಡಿಂಗ್ ಯಾರಿಗೆ ಉಳಿದಿತ್ತು ಅವ್ರಿಗೂ ಕೂಡ 23 ಮತ್ತು 24ನೇ ಕಂತಿನ ಹಣ ಕೆಲವೊಂದಿಷ್ಟು ದಿನಗಳ ಗ್ಯಾಪ್ ಅಲ್ಲಿ ಅವ್ರಿಗೂ ಕೂಡ ಜಮಾ ಆಗ್ತಾ ಇರುವಂಥದ್ದು. ಒಟ್ಟಿಗೆ 4,000 ರೂಪಾಯಿ ಹಣ ಬರ್ತಾ ಇಲ್ಲ. ಮೊದಲು 2,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿ ಜಮಾ ಮಾಡಿ, ಅದಾದ್ಮೇಲೆ ಕೆಲವೊಂದಿಷ್ಟು ದಿನಗಳ ನಂತರ 24ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೆ ನಿಮ್ಮ ಖಾತೆಗಳಿಗೂ ಕೂಡ ಆದಷ್ಟು ಬೇಗ ಹಣ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಕೆಲವೊಂದಿಷ್ಟು ತಾಂತ್ರಿಕ ದೋಷದಿಂದ 24ನೇ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದಿದ್ದಿಲ್ಲ. ಇನ್ನೊಂದು ವಾರದ ಒಳಗಡೆ ಎಲ್ಲ ಫಲಾನುಭವಿಗಳಿಗೂ ಕೂಡ 24ನೇ ಕಂತಿನ ಹಣ ಬಂದು ಜಮಾ ಆಗುವಂಥದ್ದು. ಅದರ ಜೊತೆಗೆ ಇದು 4,000 ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೆಯೇ ಯಾರ್ಯಾರಿಗೆ ಈ ಒಂದು ಹಣ ಬರ್ತಾ ಇಲ್ಲ,
ಸ್ನೇಹಿತರೆ ಇಲ್ಲಿ ನೋಡಿ, ಯಾರ ಒಂದು ಆಧಾರ್ ಕಾರ್ಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಅದರ ಜೊತೆಗೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಲ್ವ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಾದರೂ ಚಾಲ್ತಿಯಲ್ಲಿ ಇಲ್ಲ ಅಂತ ಅಂದರೆ ನಿಮ್ಮ ಖಾತೆಗಳಿಗೆ ಹಣ ಬಂದು ತಲುಪೋದಿಲ್ಲ. ಹಾಗೆ ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ದೋಷ ಇದ್ರೂ ಕೂಡ ಅದನ್ನು ನೀವು ಬಗೆಹರಿಸಿಕೊಳ್ಳಿ. ಅದನ್ನು ಬಗೆಹರಿಸ್ಕೊಂಡ್ರಿ ಅಂತಂದರೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುವಂಥದ್ದು ಸ್ನೇಹಿತರೆ. ಹಾಗೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಏನಾದರೂ ದೋಷ ಇತ್ತು ಅಂತ ಅಂದರೆ ಅದನ್ನು ಕೂಡ ನೀವು ಬಗೆಹರಿಸ್ಕೊಳ್ಳಿ. ಈ ರೀತಿಯಾದಂಥ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಎಲ್ಲನೂ ನೀವು ಬಗೆಹರಿಸ್ಕೊಂಡ್ರಿ ಅಂತಂದರೆ ನಿಮಗೆ ಹಣ ಬಂದು ಜಮಾ ಆಗುವಂಥದ್ದು ಸ್ನೇಹಿತರೆ. ಹಾಗೆಯೇ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಅವ್ರಿಗೂ ಕೂಡ ಹಣ ಬರೋದಿಲ್ಲ, ಓಕೆನಾ. ಹಾಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಹಾಗೆಯೇ ರೇಷನ್ ಕಾರ್ಡ್ ಆಗಿರ್ಬೋದು, ಹಾಗೆಯೇ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟು ಕರೆಕ್ಟ್ ಆಗಿ ಇತ್ತು ಅಂತಂದರೆ ನಿಮ್ಮ ಖಾತೆಗಳಿಗೆ 24ನೇ ಕಂತಿನ ಹಣ ಬಂದು ತಲುಪುವಂಥದ್ದು ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಸ್ನೇಹಿತರೆ. ಹಾಗೆ ನಿಮ್ಮ ಖಾತೆಗಳಿಗೆ 23, 24ನೇ ಕಂತಿನ ಹಣ ಬಂದು ತಲುಪಿದೆಯಲ್ವಾ ಅಂತ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಒಂದು ಜಿಲ್ಲೆಯ ಜೊತೆಗೂ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಅಂತಂದರೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ಇದೇ ರೀತಿಯಂಥ ವಿಡಿಯೋಸ್ಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ.